ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮೇನ್ ಏನಪ್ಪಾ ಅಂದ್ರೆ ಮುಖ್ಯ ಈ ನಬಾರ್ಡ್ ಅಡಿಯಲ್ಲಿ ಸುಮಾರು 124 ಕೋಟಿ ರೂಪಾಯಿ ಹಣ ನಮ್ಮ ಜಿಲ್ಲೆಗೆ ಮಂಜೂರಾತಿ ಆಗ್ಯದ. ಆಮೇಲೆ ಅದು 124 ಕೋಟಿ ರೂಪಾಯಿ ಹಣದ ಡಿಟೇಲ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಈಗ ಹಂಚ್ತೇವೆ. ನಾವು ಎಲ್ಲರಿಗೂ ಒಂದೊಂದು ಪ್ರತಿಯನ್ನು ಕೊಡ್ತೇವೆ. ಈಗ ಎರಡನೇ ಪಾರ್ಟ್ನಾಗ ಏನದ ಪ್ರಾಜೆಕ್ಟ್ ರೆಕಮೆಂಡೆಡ್ ಅಂಡರ್ ದಿ ನಬಾರ್ಡ್ ಕಮಿಟಿ ಫಾರ್ ದ ಸ್ಯಾಂಕ್ಷನ್. ಅದು ಎರಡನೇದ್ದು ಏನಪ್ಪ ಅಂತಂದ್ರೆ ಸುಮಾರು ಈ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ 40 ಕೋಟಿ 39.90 ಕೋಟಿ ಅಂದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಾಗಲಕೋಟು. ಆಮೇಲೆ ಪ್ಲೇಸ್ ಎಲ್ಲಿ ಅಂದ್ರೆ ಆಲ್ಮೇಲೆ ಅದು ಏನು ಹಾರ್ಟಿಕಲ್ಚರ್ ಕಾಲೇಜ್ ಆಗ್ಯದ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಅಲ್ಲಿ ಹಿಂದೆ ಮನಗೂಳಿಯವ್ರ ಕಾಲಕ್ಕೆ ಆದದ್ದು ಏನೂ ಆಗಿರಲಿಲ್ಲ. ಈಗ ಅದನ್ನು ಡೆವಲಪ್ಮೆಂಟ್ ಸಲುವಾಗಿ ಸುಮಾರು 39.90 ಅಂದ್ರೆ ಅಂದಾಜು 44 ಕೋಟಿ ರೂಪಾಯಿ ಹಣವನ್ನು ಈಗ ಪ್ರಪೋಸಲ್ ಆಗಿ ಹೋಗಿದೆ. ಆಮೇಲೆ ಎರಡನೇದು ಯಾವುದಪ್ಪ ಅಂತಂದ್ರೆ ಇದು ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಟ್ ಇಂಡಿ, ಅದಕ್ಕೆ 70 ಕೋಟಿ ರೂಪಾಯಿ ಅದಕ್ಕೆ ರೆಕಮೆಂಡೇಶನ್ ಹೋಗಿದೆ. ಆಮೇಲೆ ಮೂರನೇದು APMC ಬಿಜಾಪುರ್. ಈಗ ತೊರವಿ ಹತ್ರ APMCದು ಒಂದು ಸಬ್ ಯಾರ್ಡ್ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅಲ್ಲಿ ಸುಮಾರು ಅಂದಾಜು 24 ಕೋಟಿ ರೂಪಾಯಿ ಅಲ್ಲಿನೂ ಕೂಡ ಮಂಜೂರು ಮಾಡಲಿಕ್ಕೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಅದನ್ನು ಹೋಗ್ಯದ. ಇವೆಲ್ಲವೂ ಕೂಡ ತೀವ್ರಗತಿಯಿಂದ ಇವೇನು ಕೆಳಗಿನ ಈ ಪ್ರಪೋಸ್ಡ್ ಏನದವ 3 ವಿಷಯಗಳ ಬಗ್ಗೆ ವಿದಿನ್ ಒಂದು 15 ದಿವಸ ಒಳಗಾಗಿ ಮಂಜೂರಾತಿ ಪಡಿತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆಮೇಲೆ ಒಟ್ಟಾರೆ ಇದು ನಬಾರ್ಡ್ದು ಏನಪ್ಪ ಅಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಇದು ಏನಪ್ಪ ಅಂದ್ರೆ ಸುಮಾರು ಅಲ್ಲಿ ಯಾವ್ಯಾವ ರಾಜ್ಯಕ್ಕೆ ಬಹುಶಃ ನಮ್ಮ ಬಿಜಾಪುರ ನಮ್ಮ ಕರ್ನಾಟಕಕ್ಕೆ ಸುಮಾರು 2,000 ಕೋಟಿ ಏನು ಅಂದಾಜು, ನನಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ, ಅಂದಾಜು 2,000 ಕೋಟಿಯಷ್ಟು ಹಣವನ್ನು ಇಟ್ಟಿರ್ತಾರೆ. ಆ ಜಿಲ್ಲೆಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇರ್ತದೆ ಆ ಜಿಲ್ಲೆಯಲ್ಲಿ ಆ ಹಣವನ್ನು ನಿಗದಿ ಮಾಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ. ಅದು ಮಾಡಿದ ಮೇಲೆ ಇಲ್ಲಿ ನಮ್ಮ DD ಅವರು ಇರ್ತಾರಲ್ಲ, ಯಾವುದು ನಬಾರ್ಡ್ DD ಅವರು ಅವ್ರು ರೆಕಮೆಂಡ್ ಮಾಡಿ ಕಳಿಸಿದ ಮೇಲೆ ಇದು ಸುಮಾರು ಇದಕ್ಕೆ ಬೇರೆ ಇವೆಲ್ಲ ಕಮರ್ಷಿಯಲ್ ಈ ಬೇರೆ ಬ್ಯಾಂಕ್ಗಳಿಗೆ ಹೋದರೆ 13-14% ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಆದರೆ ಇದು ನಮ್ಮ ನಬಾರ್ಡ್ದಿಂದ ಏನಂದ್ರೆ ಬರೀ 2.5 ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂಥ ಪ್ರಯಾಸ ಆಗಿರ್ತದೆ. 3 ವರ್ಷಗಳ ಕಾಲ ಯಾವುದೂ ರಿಕವರಿ ಇರೋದಿಲ್ಲ. 3 ವರ್ಷದ ನಂತರ ಇದು ಸುಮಾರು ಅಂದಾಜು 10 ವರ್ಷಗಳ ಕಾಲ ಈ ಹಣವನ್ನು ರಿಕವರಿ ಈ ನಬಾರ್ಡ್ನವ್ರಿಗೆ ಹಣ ತಿರುಗಿ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅವರು ಹೊಳ್ಳಿ ಅದನ್ನು ಯಾವ್ಯಾವ ಕೆಲಸಕ್ಕೆ ಹಾಕ್ಬಿಟ್ಟಿರ್ತಾರೋ ಅದನ್ನು ಅಧಿಕಾರನ ಸಂಪೂರ್ಣ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಕೆಲಸ ಇದು ನಬಾರ್ಡ್ದು. ಅದಕ್ಕಾಗಿ ಈಗ ಪ್ರಪೋಸ್ಡ್ ಕೂಡ ಇಲ್ಲಿ ಒಂದು ಮೂರು ಕೆಲಸಗಳು ಮಾಡ್ಯಾರ. ಇವು ಸುಮಾರು ಅಂದಾಜು 127.7 ಕೋಟಿ ರೂಪಾಯಿದು. ಸುಮಾರು ಎರಡೂ ಕೂಡಿದ್ರೆ ಸುಮಾರು ಅಂದಾಜು 31 ಕ್ರೋರ್ ಆಗ್ತದೆ. ಎರಡೂ ಸೇರಿದ್ರೆ 230 ಕ್ರೋರ್ ರುಪೀಸು ನಬಾರ್ಡ್ ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಏನಪ್ಪ ಅಂತಂದ್ರೆ ನೋಡ್ರಿ, ಇವರು ಪದೇ ಮೋದಿಯವ್ರ ಮೇಲೆ ಬರೀ ಬೊಬ್ಬೆ ಹೊಡೆಯೋ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರದವರು. ಆದರೆ ಮೋದಿಯವರು ಕೇಂದ್ರ ಸರ್ಕಾರದ ಏನೇನು ಹಣ ಬರಬೇಕು ಅದು ಸರಿಯಾಗಿ ಅವರು ಕಳಿಸ್ತಾರೆ. ಆದರೆ ತಮ್ಮ ಹಣ ಅದನ್ನು ಸರಿಯಾಗಿ ಗ್ವಾಳೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಇಟ್ಕೊಂಡು ಕುರ್ಚಿ ಮೇಲೆ ಕೂತ್ ಬಿಟ್ಟಿರ್ತಾರೆ ಅವರು. ಆದರೆ ಹೇಳೋದೇನು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಈಗ ನೋಡ್ರಿ, ನೀವು ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಇಂಡಿ ಮತ್ತು ಸಿಂದಗಿ ಬ್ರಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು 2,667 ಕೋಟಿ ರೂಪಾಯಿನ CWC ಒಳಗೆ ಮಂಜೂರಾಯ್ತಪ್ಪ. ಮಂಜೂರಾದ್ಮೇಲೆ ಈಗ ಸ್ಟೇಟ್ ಗೌರ್ಮೆಂಟ್ಗೆ ಕಳಿಸ್ಯಾರ. ಈಗ ಅವರು ತಮ್ಮ ಪಾಲಿನ ಹಣ ಕೊಡಬೇಕಲ್ಲ, ಅದು ಕೊಡಂಗಿಲ್ಲ ಅವರು. ಆಮೇಲೆ ಈಗ ನೋಡಿ, ನಾವು ಸ್ಯಾಂಕ್ಷನ್ ಬಂದದ್ದಂತೂ ನಾನು ಮಾಡ್ಕೊಂಡು ಬಂದೀನಿ. ಈಗ ಅವ್ರು ಹಣ ಕೊಡದೇ ಇದ್ರೆ ಏನು ಮಾಡೋದು? ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ, ಅದನ್ನ ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ. ಎರಡನೇದು ಈಗ ಜಲಧಾರ ಯೋಜನೆ, ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ 2,000 ಕೋಟಿ
ಹಣವನ್ನು 2,000 ಕೋಟಿ ಹಣವನ್ನು ಇದಕ್ಕೆ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ನಾನು ಮೊನ್ನೆ ಒಂದು ಪೇಪರ್ನಲ್ಲಿ ಓದಿದೆ, ಇಡೀ 5-6 ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ. ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ ಈ ಜಲಧಾರ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ. ಮತ್ತು ಈ ರೀತಿ ಆದರೆ ಹೆಂಗೆ ಮಾಡೋದು? ಆದರೆ ಕೇಂದ್ರ ಹಣ ಅಂತೂ ಬಂದಿರ್ತದೆ, ರಾಜ್ಯದ ಹಣ ಇವ್ರು ಕೊಡಬೇಕಾದದ್ದು ಯಾವುದ್ಯಾವುದೋ ಕಾರಣಕ್ಕೆ ಇವರು ತಡ ಮಾಡಿಬಿಡ್ತಾರೆ. ಇದಕ್ಕಾಗಿ ಇದು ಎಲ್ಲ ತೊಂದರೆ ಆಗ್ಯದ. ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದ್ರೆ, ಹಿಂದೆ ನಮ್ಮ ಸರ್ಕಾರ ಇತ್ತು, ಇವರು ಸಿದ್ದರಾಮಯ್ಯನ ಸರ್ಕಾರ ಬಂದು 2.5 ವರ್ಷ ಆಯ್ತು ಇವತ್ತಿಗೆ. ಈ ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ BJP ಸರ್ಕಾರ ಮಂಜೂರಾತಿ ಮಾಡಿದ್ದು ಅವು ಯಾವ ಕೆಲಸನೂ ಒಂದೂ ಕೂಡ ಪೂರ್ತಿ ಮಾಡಿಲ್ಲ. ಒಂದು ಕೆಲಸನೂ ಕೂಡ ಇವತ್ತಿಗೂ ಪೂರ್ತಿ ಮಾಡಿಲ್ಲ 2.5 ವರ್ಷ ಆದ್ರೆ ಹೇಳೋದು ಮಾತ್ರ ನೋಡ್ರಿ ಮೋದಿ ರೊಕ್ಕ ಕೊಟ್ಟಿಲ್ಲ, ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ BJP ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದರ ಜೊತೆಗೆ ಈಗ ನಮ್ಮ ಸರ್ಕಾರದಲ್ಲಿ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣಸಿದ್ದೇಶ್ವರ ಯಾತ ನೀರಾವರಿ ನಾವು ಅಡಿಗಲ್ಲ ಹಾಕಿದೆವು. ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳ ಅಡಿಗಲ್ಲ ಹಾಕಿದ್ರು. ಆಮೇಲೆ ಅದರಲ್ಲಿ ಸುಮಾರು 500 ಕೋಟಿಯಲ್ಲಿ 300 ರೂಪಾಯಿ 200 ಕೋಟಿ ರೂಪಾಯಿ ಕೆರೆ 19 ಕೆರೆ ನೀರು ತುಂಬು ಕೆಲಸ ಮಾಡೋದು. ಅದನ್ನು ಅರ್ಧಂಬರ್ಧ ಆ ರೊಕ್ಕ ಮಂಜೂರಾದದ್ದು ಕೂಡ ಅರ್ಧ ಕೆಲಸ ಮಾಡ್ಯಾರ. ಈ ರೇವಣಸಿದ್ದೇಶ್ವರದು ಇನ್ನೂ ಫಸ್ಟ್ ಪೇಜ್ನು ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ. ಅಂದರೆ ಇದು ನಾ ಯಾಕೆ ಹೇಳ್ತೀನಿ ಅಂತಂದರೆ, ಹಿಂದೆ ನಮ್ಮ ಸರ್ಕಾರ ಮಾಡೋದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡೋದು ಕೆಲಸಗಳನ್ನು ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಈ ಚಡಚಾಣ ಯಾತ ನೀರಾವರಿ ಅದು ನಮ್ಮ ಸರ್ಕಾರದಾಗ ಆಗಿಲ್ಲ, ತಮ್ಮದೇ ಸರ್ಕಾರದಾಗ ಆಗಿತ್ತು. ಸುಮಾರು MB ಪಾಟೀಲ್ರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ದರು ಹಿಂದೆ, ಈಗಲ್ಲ, ಹಿಂದೆ. ಅವಾಗ ಇದ್ದಾಗ 500 ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡಿದ್ರು. ಅದಕ್ಕೆ ಚಡಚಾಣ ಯಾತ ನೀರಾವರಿ. ಆ ಚಡಚಾಣ ಯಾತ ನೀರಾವರಿಯಿಂದ ಸುಮಾರು 7 ಹಳ್ಳಿಗಳಿಗೆ ನೀರಾವರಿ ಆಗಬೇಕು. ಸುಮಾರು 22,000 ಎಕರೆ ನೀರಾವರಿ ಆಗಬೇಕು ಆ 7 ಹಳ್ಳಿ ಕೂಡಿ. ಇವತ್ತಿಗೂ ಕೂಡ ಒಂದು ಹಳ್ಳಿಗೂ ಕೂಡ ಒಂದು ಅರ್ಧ ಎಕರೆಗೂ ಕೂಡ ನೀರು ಬಂದಿಲ್ಲ. ರೊಕ್ಕ ಖರ್ಚಾಗ್ಯದ. ಆಮೇಲೆ 700 ಕೋಟಿ ಅದು 500 ಕೋಟಿ ರೂಪಾಯಿ ಬಿಲ್ ತೊಗೊಂಡು ಹೋಗ್ಬಿಟ್ಟಾರೆ ಎಲ್ಲರೂ. ಯಾರ್ಯಾರ ಪಾಲಿಗೆ ಬರ್ತದೋ ಬಿಲ್ ತೊಗೊಂಡು ಹೋಗ್ರೆ, ಕೆಲಸ ಮಾತ್ರ ಏನು ಪೂರ್ತಿ ಆಗಿಲ್ಲ. ಶಂಕರ್ ಅಂತ ಹೇಳಿ ಹಾ, ಕಾಮಗಾರಿ ಬಿಲ್ ತಗೊಂಡಿದ್ದಾರೆ ಸರ್. ಆದ್ರೆ ಏನ್ ಹೇಳಕತ್ತೀನಿ ಸರ್, ನಾನು ಅದನ್ನೇ ಹೇಳಕತ್ತೀನಿ. ಇದನ್ನ ಇಷ್ಟು ವರ್ಷ ಆದ್ರೂ ಯಾರು ಅದನ್ನ ರೇಜ್ ಮಾಡ್ಲಿಲ್ಲ. ಈಗ ಹಿಂದೆ 1 ತಿಂಗಳಿಂದ ನಾನೇ ಬಹಳ ಜೋರಾಗಿ ರೇಜ್ ಮಾಡಿ ಅವ್ರು ಹೇಳದೆ, ನೀವು ಈ ಕೆಲಸ ಮಾಡದೇ ಇದ್ರೆ ನಾನು ಚಡಚಾಣ ತಹಸೀಲ್ದಾರ್ ಕಚೇರಿ ಮುಂದೆ ನಾನೇ ಉಪವಾಸ ಮಾಡ್ತೀನಿ ಅಂದಾಗ, ಇವತ್ತು ನೋಡು ಚೀಫ್ ಇಂಜಿನಿಯರು ಆಮೇಲೆ MD ಎಲ್ಲರೂ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಈಗ ಪ್ರಾರಂಭ ಮಾಡ್ಯಾರ. ಸುಮಾರು 25% ಕೆಲಸ ಮಾಡ್ಯಾರ. ಇನ್ನು 75% ಕೆಲಸ ಆಗ್ಬೇಕು. ಆದ್ರೆ ಮಾಡೋತನ ನಾನಂತೂ ಬಿಡೋದಿಲ್ಲ. ಒಂದು ವೇಳೆ ಇವರು ಮಾಡಿಲ್ಲ ಅಂತಂದ್ರೆ ನಾನೇ ಚಡಚಾಣ್ನಲ್ಲಿ ಹರ್ತಾಳ ಮಾಡ್ತಕ್ಕಂಥ ಕೆಲಸನ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿನಿ. ಇವೆಲ್ಲ ಎದಕ್ಕೆ ನಾನು ಇದನ್ನು ಹೇಳ್ತೀರಪ್ಪ ಅಂತಂದ್ರೆ, ನೋಡ್ರಿ, ಯಾರು ರೊಕ್ಕ ಅದು ನಮ್ಮ ಸರ್ಕಾರದಾಗ ಮಾಡಲಿಲ್ಲ, ತಮ್ಮದೇ ಸರ್ಕಾರ ಇದ್ದಾಗ ಮಾಡಿದ್ರು ರೊಕ್ಕ ಅದನ್ನು ಮಂಜೂರಾತಿ ಮಾಡೋದಿಲ್ಲ ಅಂದ್ರೆ ಯಾವ ನ್ಯಾಯ? ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಂದ್ರೆ ಯಾವ ನ್ಯಾಯ ಹೇಳ್ರಿ ನೀವೇ? ಅದಕ್ಕಾಗಿ ತುಂಬ ಇವತ್ತಿನ ಈ ಏನು ನಮ್ಮ ಭಾರತ ಕೇಂದ್ರ ಸರ್ಕಾರದಿಂದ ನಬಾರ್ಡಕ್ಕೆ ಏನು ಸುಮಾರು ಅಂದಾಜು 100 ಪ್ಲಸ್ 127 ಆಮೇಲೆ 124 ಕೋಟಿ, ವರ್ಷ 231 ಕೋಟಿ ರೂಪಾಯಿ ಈಗ 124 ಕೋಟಿ ಅಂತೂ ಮಂಜೂರಾಗಿ ಬಂದದ. ಇನ್ನು 127 ಕೋಟಿಗೆ ಮಂಜೂರಾತಿ ಆಗಬೇಕಾದ ಪ್ರಪೋಸ್ ಮಾಡ್ಯಾರ. ಆದ್ರೆ 15 ದಿವಸ ಒಳಗಾಗಿ ಖಂಡಿತವಾಗಿ ಈ ಏನು ಎರಡನೇದ್ದು ಇದ್ರಾಗದ, ಇದು ಸುಮಾರು 3 ಕೆಲಸಗಳು ಖಂಡಿತವಾಗಿ 15 ದಿವಸಗಳ ಒಳಗಾಗಿ ಅದಕ್ಕೂ ಕೂಡ ಮಂಜೂರಾತಿ ನೀಡಿಸ್ತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ. ಈಗಾಗಲೇ ಅದು DD ಅವರು ಬರೆದು ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸಿದ್ದಾರೆ ನಬಾರ್ಡ್ಗೆ. ನಾನು ಕೂಡ ಹೋಗಿ ನಾಳೆ ಪಾರ್ಲಿಮೆಂಟ್ ಶುರು ಆಗ್ತದೆ, ನಾನು ಕೂಡ ಬೆನ್ನು ಹತ್ತಿ ಒಟ್ಟು ಏನಾದರೂ ಮಾಡಿ ಅದನ್ನು
127 ಕೋಟಿ ನಾನು ಮಂಜೂರಾತಿ ಮಾಡಿಸಿ ತರಿಸ್ತೀನಿ ಅಂತಕ್ಕಂಥ ಮಾತು ನಾ ಹೇಳ್ತೀನಿ.